ಅಕ್ಯುಪ್ರೆಷರ್ ಥೆರಪಿನಲ್ಲಿ ತಲೆನೋವನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕಂತೇಳಿ ಇವತ್ತು ಹೇಳ್ತೀನಿ. ಸಾಮಾನ್ಯವಾಗಿ ಈ ತಲೆನೋವು ಬಂದಾಗ ನಾವು ಅಕ್ಯುಪ್ರೆಷರ್ ಪಾಯಿಂಟ್ ಯೂಸ್ ಮಾಡೋದು ಈ ಹೆಬ್ಬೆರಳಿನ ತುದಿ ಬರ್ತದೆ ನೋಡಿ, ಈ ತುದಿನಲ್ಲಿ ತಲೆ ಪಾಯಿಂಟ್ ಬರ್ತದೆ. ಈ ಥರ ನಿಮಗೆ ಸುಜೋಕ್ ರಿಫ್ಲೆಕ್ಸ್ ಪಾಯಿಂಟ್ಸ್ಗಳು ಚಾರ್ಟ್ಗಳು ಸಹ ಸಿಗ್ತವೆ, ಇವುಗಳನ್ನು ಫಾಲೋ ಮಾಡ್ಬೋದು. ಅಥವಾ ನೀವು ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಈ ಹೆಬ್ಬೆರಳಿನ ತುದಿಗೆ ಇದು ತಲೆಯ ಪಾಯಿಂಟ್ ಬರ್ತದೆ. ಈ ತಲೆಯ ಪಾಯಿಂಟನ್ನು ಜಸ್ಟ್ ಈ ಥರ ನೀವು ಪ್ರೆಸ್ ಮಾಡಬೇಕು. ಈ ಥರ ನೋಡಿ, ಈ ಥರ ಪಂಪ್ ಮಾಡ್ದಂಗೆ ಒಂದು 30 ಸಲ ಪ್ರೆಸ್ ಮಾಡಿ, ಅಥವಾ 1 ನಿಮಿಷವರೆಗೆ ಪ್ರೆಸ್ ಮಾಡಿ ಎರಡೂ ಬೆರಳಲ್ಲಿ. ಈ ಥರ ಮಾಡಿ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ನಿಮಗೆ ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಅಂತ ಬರುತ್ತೆ. ಇನ್ಸೆಕ್ಟ್ ರಿಫ್ಲೆಕ್ಸಾಲಜಿ ಅಂದರೆ ಪ್ರತಿ ಬೆರಳನ್ನು ನಾವು ನಮ್ಮ ಆರ್ಗನ್ಸ್ಗೆ ಕೋರಿಲೇಟ್ ಮಾಡ್ತೀವಿ. ಈಗ ಪ್ರತಿ ಬೆರಳಿನ ತುದಿ ಏನು ಬರ್ತದೆ ನೋಡಿ, ಇದು ಬ್ರೈನ್ ಪಾಯಿಂಟ್ ಬರ್ತದೆ. ಇಲ್ಲಿ ಬ್ರೈನು ಮತ್ತು ತಲೆ ಪಾಯಿಂಟ್. ಈ ಪ್ರತಿ ಬೆರಳಿನ ತುದಿನೂ ಪ್ರೆಸ್ ಮಾಡ್ಬೋದು ನೀವು ಹೆಬ್ಬೆಟ್ಟಿನ ಜೊತೆಗೆ ಪ್ರತಿ ಬೆರಳಿನ ತುದಿನೂ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೂ ಒಂದು ಮಂತ್ರ ಅಂತೇಳಿ, ಮಂತ್ರ ಅಂದರೆ ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಅಂತೇಳಿ ಹೇಳ್ತಾರೆ ನೋಡಿ. ಅದ್ರ ಮಂತ್ರದಲ್ಲಿ ಶಕ್ತಿ ಇರುತ್ತೆ. ಅದು ಗಾದೆ ಮಾತು ಆ ಥರ ಹೇಳೋದು. ಮಂತ್ರದಿಂದ ಅಂದರೆ ಓಂಕಾರ ಅಂತಕ್ಕಂಥ ಮಂತ್ರ ಇದೆಯಲ್ಲ, ಆ ಮಂತ್ರ ವೆರಿ ಪವರ್ಫುಲ್. ಅದು ಆ ಓಂಕಾರ ಹೇಳೋದ್ರಿಂದ ಏನಾಗುತ್ತೆ, ನೀವು ಓಂ ಅಂತ ಹೇಳಬೇಕಾದ್ರೆ ನೀವು ಓಂ ಅಂತೇಳಿ ಹಿಂಗೆ ಸಡನ್ಲಿ ಹೇಳಿದ್ರೆ ಅದು ವೈಬ್ರೇಷನ್ ಫೀಲ್ ಆಗೋದಿಲ್ಲ. ಯಾವ ರೀತಿ ಅಂದ್ರೆ ನಾ ಈಗ ಹೇಳ್ತೀನಿ ನೋಡಿ, ಈ ಥರ ನೀವು ಓಂಕಾರ ಮಂತ್ರ ಚಾಂಟ್ ಮಾಡಿದ್ರೆ ಅದೇನಾಗುತ್ತೆ, ವೈಬ್ರೇಷನ್ ನಿಮ್ಮ ಹೊಟ್ಟೆಯಿಂದ ಸ್ಟಾರ್ಟ್ ಆಗಿ ಈ ಗಂಟಲು ಮತ್ತು ತಲೆನಲ್ಲಿ ಸಹ ವೈಬ್ರೇಷನ್ ಫೀಲ್ ಆಗುತ್ತೆ ನಿಮಗೆ. ಓಂಕಾರ ಅಂದು ನೋಡಿ, ಆ ಥರ ಒಂದು 100-150 ಟೈಮ್ಸ್ ಅನ್ನಿ. ಅವಾಗ ನಿಮಗೆ ತಲೆನೋವು ರಿಲೀಫ್ ಆಗುತ್ತೆ, ಫ್ರೀ ಆಗುತ್ತೆ. ಅಂದರೆ ಸ್ವಲ್ಪ ನೀವು ವೇಟ್ ಮಾಡಬೇಕು, ತಕ್ಷಣ ಕಡಿಮೆ ಆಗ್ಬೋದು, ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಈಗ ನಾವು ಮಾತ್ರೆ ತೊಗೊಂಡ್ರು ತಕ್ಷಣ ಏನು ಕಡಿಮೆ ಆಗೋದಿಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳ್ತದೆ. ಕೆಲವರಿಗೆ ಆ ಮಾತ್ರೆ ತಿಂದರೂ ಹೋಗೋದಿಲ್ಲ, ಮತ್ತೊಂದು ಮಾತ್ರೆ ತೊಗೋತಾರೆ. ಒಂದು ತೊಗೊಂಡಾದ್ಮೇಲೆ ಕಮ್ಮಿ ಆಗಲ್ಲ ಅಂಥೇಳಿ ಇನ್ನೊಂದು ಕಂಪ್ನಿ ಇನ್ನೊಂದು ಮಾತ್ರೆ ತೊಗೋತಾರೆ. ಆ ರೀತಿ ಇದರಲ್ಲಿ ನಾವು ನಂಬಿಕೆ ಇಟ್ಟು ನಾವು ಕರೆಕ್ಟ್ ಮಾಡಿದಾಗ ಕರೆಕ್ಟ್ ರಿಸಲ್ಟ್ ಬರುತ್ತೆ. ಇದು ಮಾಡಿ ನೋಡಿ, ನಿಮ್ಗೆ ಕಂಟ್ರೋಲ್ ಆಗಿಲ್ಲ ಅಂದರೆ ನೀವು ಬೇಕಂದ್ರೆ ಮಾತ್ರೆ ಹೋಗ್ಬೋದು. ಇದರಿಂದ ಏನು ₹1 ನಿಮ್ಗೆ ಖರ್ಚಾಗೋದಿಲ್ಲ. ಜಸ್ಟ್ ನಿಮ್ಮ 1 ನಿಮಿಷ 2 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ತೀರಾ. ಇದರಿಂದ ನಿಮ್ಗೆ ಆರೋಗ್ಯಕ್ಕೆ ಏನೂ ಹಾರ್ಮ್ ಇರೋದಿಲ್ಲ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಮೇಲೆ ಉಚಿತವಾಗಿ ಇದು ಫ್ರೀಯಾಗಿ ನೀವೇ ಮಾಡ್ಕೋಬೋದು. ಧನ್ಯವಾದ.